ವಿಡಿಯೋದಲ್ಲಿ ಕೆಸಿಟಿ ಅಂಡ್ ನೀಟ್ ಸ್ಟೂಡೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಅದ್ರಾಗಿರುತ್ತೆ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ನೀಟ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ. BMS ಆಪ್ಷನ್ ಎಂಟ್ರಿ ಇನ್ನೂ ಮಾಡಕ್ಕೆ ಬರ್ತಾ ಇಲ್ಲ. ಏನಂದ್ರೆ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಂದಿಲ್ಲ. ಇವತ್ತು ಮೋಸ್ಟ್ಲಿ ಇವತ್ತು ಬಂದ್ರೆ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಆಪ್ಷನ್ ಎಂಟ್ರಿ ಆಟೋಮೆಟಿಕಲಿ ಆದ್ರೆ ಎನೇಬಲ್ ಆದ್ರೆ ಕೇಳಿದವರು ಮಾಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಇಲ್ಲಿವರೆಗೂ ಇನ್ನು BMS ಅದೇ ತನಕ ಇನ್ನ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂತ ಒಂದು ರೀಸನ್ ಬಿಟ್ರೆ ಮತ್ತೆ ಇನ್ನು ಏನು ನೋಟಿಫಿಕೇಶನ್ ಅದ ಕೊಟ್ಟಿಲ್ಲ. ವೇಟ್ ಮಾಡಿ. BMS ಸ್ಟೂಡೆಂಟ್ಸ್ ಸ್ಟಿಲ್ ಇವತ್ತು ಈವ್ನಿಂಗ್ ಅನ್ನೋಷ್ಟಾದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋ ಚಾನ್ಸಸ್ ಆದ್ರೆ ಕೊಡುವಂತ ಚಾನ್ಸಸ್ ಕೇಳಿದವರು ಇದ್ದಾರೆ. ಯಾಕಂದ್ರೆ ನಿಮಗೆ ಮತ್ತೆ ಬೇಗ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ಅಪ್ಡೇಟ್ ಯಾವಾಗಲೂ ನೀವು ರಿಸಲ್ಟ್ ಯಾವ ಬರುತ್ತೆ ಇಲ್ಲ 1ನೇ ತಾರೀಕು ಮತ್ತೆ 2ನೇ ತಾರೀಕು ಕೊಟ್ಟಿದಾರಲ್ಲ ಆ ಒಂದು ಡೇಟ್ಗೆ ಬರ್ತಂತ ಹೇಳಿದ್ರೆ ಖಂಡಿತ ಆ ಒಂದು ಡೇಟ್ಗೆ ಬರೋದಿಲ್ಲ. ಯಾಕಂದ್ರೆ MCC ಕೌನ್ಸಿಲಿಂಗ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಅದರಿಂದ ನಿಮಗೆ ಒಂದು 4ನೇ ತಾರೀಕು ಇಲ್ಲ ಅಂದ್ರೆ 3ನೇ ತಾರೀಕು ಮೇಲೆ ಅಂದ್ರೆ ಒಟ್ಟು 4ರಿಂದ 5ನೇ ತಾರೀಕು ರಿಸಲ್ಟ್ ಆದ್ರೆ ಖಂಡಿತ ಫಸ್ಟ್ ರಿಸಲ್ಟ್ ಆಗ ಬರುತ್ತೆ. ಮತ್ತೆ ಇನ್ನೊಂದು ಸಾಕಷ್ಟು ಜನ ಕೇಳ್ತಿರೋದೇನಪ್ಪ ಅಂದ್ರೆ ನನಗೆ ಈಗ ಮಾರ್ಕ್ ಅಲಾಟ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗಿದೆ. ಅದೇ ಕಾಲೇಜ್ ಬೇಕು ನಂಗೆ ಫುಲ್ 100% ಸ್ಯಾಟಿಸ್ಫೈ ಆಗಿದೆ. ನಂಗೆ ಅದೇ ಕಾಲೇಜ್ ಸಿಕ್ಕರೆ ಹೋಗ್ತೀನಿ, ಅದೇ ಕಾಲೇಜ್ ಬೇಕು, ನಂಗೆ ಬೇರೆ ಯಾವ್ದು ಕಾಲೇಜ್ ಬೇಡ. ಆ ತರ ಒಂದು ಸ್ಟೂಡೆಂಟ್ಸ್ ಅದೇ ಇದ್ರೆ ನೀವೇ ಮಾಡಬೇಕು, ಆ ಕಾಲೇಜ್ನ ಟಾಪ್ ಹಾಕಬೇಕು. ಮೋಸ್ಟ್ಲಿ ನಾ ಹೇಳ್ತೀನಿ ಪ್ರೈವೇಟ್ ವೈಸ್ ಹಾಕಿದ್ರಿಂದ ಅದಕ್ಕಿಂತ ಮೇಲೆ ಇರೋದೇ ಚೆನ್ನಾಗಿರುತ್ತೆ. ಅದಕ್ಕೆ ಹೋಗಿ ಅವತ್ತು ಈ ಸಿಕ್ಕಿರೋ ಕಾಲೇಜಸ್ಗೆ ಹೋಗಕ್ಕೆ ಟ್ರೈ ಮಾಡ್ಕೋಬೇಡಿ. ಯಾಕಂದ್ರೆ ಒಂದೊಂದು ರೌಂಡ್ಗೆ ನೆಕ್ಸ್ಟ್ ರೌಂಡ್ ಹೋಗದ ಏನಾಗುತ್ತೆ ನಿಮಗೆ ಒಳ್ಳೊಳ್ಳೆ ಕಾಲೇಜ್ ಆದ್ರೆ ಸಿಗ್ತಾ ಹೋಗುತ್ತೆ. ಓಕೆನಾ. ಆಮೇಲೆ ಇನ್ನೂ ಸ್ವಲ್ಪ ಜನ ಕೇಳಿದ್ರೆ ಈ ಸಿಕ್ಕಿರೋ ಕಾಲೇಜನ್ನ ನಾವು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ರೌಂಡ್ ಹೋಗ್ಬೋದು ಅಂತ ಕೇಳಿದ್ರೆ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಇದು ಜಸ್ಟ್ ಟೆಂಪರರಿ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ನೀವು ಹೋಲ್ಡ್ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಹೋಗಕ್ಕಾದ್ರೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನಾದ್ರು ಫಸ್ಟ್ ರೌಂಡ್ ಅಲ್ಲಿ ಏನಾದ್ರು ಸೀಟ್ ಸಿಕ್ಕಂದ್ರೆ ನೀವು ಸೆಕೆಂಡ್ ರೌಂಡ್ ಹೋಗ್ಬೋದು. ಅಲ್ಲಿ ಹೋಲ್ಡ್ ಇಟ್ಕೊಂಡ್ರೆ 100% ಆದ್ರೆ ಹೋಲ್ಡ್ ಮಾಡ್ಬೋದಾಗಿರುತ್ತೆ. ಅಲ್ಲದೆ ಚಾಯ್ಸಸ್ ಇರುತ್ತೆ. ನಿಮಗೆ ಚಾಯ್ಸಸ್ ಬಗ್ಗೆ ಗೊತ್ತಿಲ್ಲ, ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಖಂಡಿತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಹಾಕಿ ಅದ್ರ ಬಗ್ಗೆ ನಾನು ನಿಮಗೆ ಡೆಡಿಕೇಟೆಡ್ ಆಗಿ ಚಾಯ್ಸ್ ಎಂಟ್ರಿ 4 ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅದ್ರ ಬಗ್ಗೆ ಅಪ್ಲೋಡ್ ಆದ್ರೆ ಮಾಡ್ತೀನಿ. ಯಾವಾಗ ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ಕೇಳಬೇಕಾದ್ರೆ. ಆಮೇಲೆ ನೀವೇನಾದ್ರೂ ಚಾಯ್ಸ್ ಎಂಟ್ರಿ ನೀವು ಚಾಯ್ಸ್ 2 ತಗೊಂಡ್ರೆ ಹೋಲ್ಡ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಆದ್ರೆ ನೀವು ಚಾಯ್ಸ್ 2 ತಗೊಂಡು ಹೋಲ್ಡ್ ಮಾಡ್ಕೊಂಡಾಗ ಫೀಸ್ ನ ಪೇ ಮಾಡ್ಬೇಕಂತ ಕೇಳ್ತಿದ್ದಾರೆ ಸ್ವಲ್ಪ ಸ್ಟೂಡೆಂಟ್ಸ್ ಅವರ. ಫಸ್ಟ್ ರೌಂಡ್ ಇಂದ ನೀವು ಸೆಕೆಂಡ್ ರೌಂಡ್ ಹೋಗಬೇಕಾದ್ರೆ ಅವಾಗ ಚಾಯ್ಸ್ 2 ತಗೊಂಡ್ರೆ ನೀವು ಫೀಸ್ ನ ಪೇ ಮಾಡಂಗಿಲ್ಲ. ಯಾವಾಗ ನೀವು ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡ್ ಹೋಗಬೇಕಾದ್ರೆ ಅಲ್ಲಿ ಯಾವುದೇ ಒಂದು ಚಾಯ್ಸ್ ತಗೊಂಡ್ರೆ ನೀವು ಫೀಸ್ ನ ಪೇ ಮಾಡಬೇಕಂತ. ಇವನ್ ಚಾಯ್ಸ್ 3 ತಗೊಂಡ್ರೆ ಫೀಸ್ ನ ಪೇ ಮಾಡಬೇಕು, ಚಾಯ್ಸ್ 2 ತಗೊಂಡ್ರೆ ಫೀಸ್ ಪೇ ಮಾಡಬೇಕು, ಚಾಯ್ಸ್ 1 ತಗೊಂಡ್ರೆ ಆಟೋಮೆಟಿಕ್ ಅಡ್ಮಿಷನ್ ಆಗ್ತಾರೆ. ಅಲ್ಲಿಂದ ಅಮೌಂಟ್ ಖಂಡಿತ 100% ಪೇ ಮಾಡಲೇಬೇಕಾಗಿರುತ್ತೆ. ಆಮೇಲೆ ಇನ್ನು ಸಾಕಷ್ಟು ಜನ ತುಂಬಾನೇ ಡೌಟ್ಸ್ ಕೇಳಿದ್ದಾರೆ. ಇನ್ನೇನಪ್ಪ ಅಂದ್ರೆ ನನಗೆ ಒಂದು SNK ಕೋಟಾ ಸಿಕ್ಕಿದೆ, ಆಮೇಲೆ SC/ST ಸ್ಟೂಡೆಂಟ್ ಕ್ಯಾಟಗರಿ ಇದೆ, ನಿಮ್ಮ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಬೇರೆ ಅಮೌಂಟ್ ಇದೆ, ಬಟ್ ಇಲ್ಲಿ ನನಗೆ 1,20,000 ಈ ತರ ಒಂದು ಫೀಸ್ ತೋರಿಸ್ತಾ ಇದ್ದಾರೆ. ಇದು ಜಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಇದೆ ಎಂದು ಸರ್ವರ್ ಪ್ರಾಬ್ಲಮ್ ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಒಂದು ಕೇಳಿದವ್ರ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ಗೆ ಯಾವ ಕಾರಣಕ್ಕೂ ಪ್ರಾಬ್ಲಮ್ ಅಲ್ಲ. ಅದು ನಿಮ್ಗೆ ಯಾವಾಗ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಲ್ವಾ ಫೈನಲ್ ಆಗಿ ಅಲ್ಲಿ 100% ನಿಮಗೆ ಏನು ಫೀಸ್ ಇರುತ್ತೆ ಅಷ್ಟೇ ಫೀಸ್ ನ ಪೇ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಂತಿಲ್ಲ. ನಿಮ್ಗೆ ಏನು ಅಂದ್ರೆ SC/ST ಸ್ಟೂಡೆಂಟ್ಗೆ 0 ರೂಪೀಸ್ ಇದೆ, 0 ರೂಪೀಸ್ ಇರುತ್ತೆ. ಮತ್ತೆ SNK ಕೋಟಾದಲ್ಲಿ 31,000 ಅಮೌಂಟ್ ಅಂತ ಇದೆ, ಅಷ್ಟೇ ಅಮೌಂಟ್ ಆದ್ರೆ ಪೇ ಮಾಡಬೇಕಾಗುತ್ತೆ. ನಿಮ್ಗೆ ನೀವು ಇವನ್ ಬೇಕಾದ್ರೆ ನಿಮಗೆ ಯಾವ ತರ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪಕ್ಕದಲ್ಲಿ ನಿಮಗೆ ಒಂದು ಫೀಸ್ ನ ಪೇ ಮಾಡಿರೋ ಅಂದ್ರೆ ಫೀಸ್ ಎಷ್ಟು ಪೇ ಮಾಡಬೇಕಂತ ಪಕ್ಕದಲ್ಲೇ ಕೊಟ್ಟಿರ್ತಾರೆ. ಅಷ್ಟು ಏನ್ ಕಾಣಿಸ್ತಿದೆ ಅಷ್ಟು ಫೀಸ್ ನ ಪೇ ಮಾಡಬೇಕಾಗುತ್ತೆ ಯಾವಾಗ ನೀವು. ಆಮೇಲೆ ಇನ್ನೂ ಒಂದು ಎಲ್ಲ ಸ್ಟೂಡೆಂಟ್ಗೆ ನೀವು ಈಗ ಮೇನ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಯ್ತು, ಫಸ್ಟ್ ರೌಂಡ್ ರಿಸಲ್ಟ್ ಗೆ ಕಾಯ್ತಿದ್ದೀರಾ ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ವೇಟ್ ಮಾಡ್ತಿದ್ದೀರಾ. ಆಪ್ಷನ್ ಆದ್ಮೇಲೆ ಫೈನಲ್ ಆಗಿ ಒಂದು ಆಪ್ಷನ್ ಎಲ್ಲ ಎಡಿಟ್ ಮಾಡಿ ಚೇಂಜಸ್ ಮಾಡಿ ಮಾಡ್ಕೋತೀರಲ್ವಾ, ಅವಾಗ ನೀವು ಲಾಸ್ಟ್ ಅಲ್ಲಿ ಒಂದು ಫೈನಲ್ ಆಗಿ ಸಬ್ಮಿಟ್ ಮಾಡಿರ್ತೀರಾ. ಆ ಒಂದು ನೀವು ಏನ್ ಮಾಡ್ಕೋ ಪ್ರಿಂಟ್ ಔಟ್ ನ ತಗೋಬೇಕಾಗಿರುತ್ತೆ. ಓಕೆನಾ. ಮೊದಲನೇದಾಗಿ ಎಲ್ಲ ಒಂದು ಸ್ಟೂಡೆಂಟ್ಸ್ ಹೇಳೋದಷ್ಟೇ, ನೀವು ಇವನ್ KCT ಸ್ಟೂಡೆಂಟ್ಸ್ ಆಗಿರಲಿ, ನೀಟ್ ಸ್ಟೂಡೆಂಟ್ಸ್ ಆಗಿರಲಿ, ಯಾವ ಒಂದು ಕೋರ್ಸಸ್ ಆಗಿರಲಿ, ನೀವು ಫೈನಲ್ ಆಗಿ ಯಾವ್ದು ಒಂದು ಆಪ್ಷನ್ ಗೆ ಫೈನಲ್ ಆಗಿ ಸಬ್ಮಿಟ್ ಮಾಡಿರ್ತೀರಾ ಆ ಒಂದು ಪ್ರಿಂಟ್ ಔಟ್ ನ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ 100% ಕ್ಲಾರಿಟಿ ಆದ ಸಿಗುತ್ತೆ. ಚೇಂಜಸ್ ಮಾಡ್ಬೇಕಾದ್ರೆ ಏನು ಆಗಲ್ಲ, ಒಂದು 5 to 10 ರೂಪೀಸ್ ಹೋದ್ರೂ ಪರವಾಗಿಲ್ಲ. ಅದನ್ನ ಒಂದು ಜೆರಾಕ್ಸ್ ಶೀಟ್ ನ ತಗೊಂಡು ಇಟ್ಕೊಂಡಿರಿ. ನಿಮಗೆ ಯಾಕಂದ್ರೆ ಏನೇ ಚೇಂಜಸ್ ಮಾಡ್ಬೇಕಾದ್ರೆ ಅದನ್ನ ನೋಡಿದಾಗ ನಿಮ್ಗೆ ಯಾಕಂದ್ರೆ ಪ್ರತಿ ಸರಿ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಕ್ಕಲ್ಲ. ಯಾವಾಗ ಒಂದು ಫೈನಲ್ ಆಗಿ ಯಾಕಂದ್ರೆ ಹೇಳ್ತೀನಿ ನೋಡಿ, ಫೈನಲ್ ಆಗಿ ಯಾಕಂದ್ರೆ ಪ್ರತಿಯೊಂದೊಂದು ಜೆರಾಕ್ಸ್ ತೆಗೆದುಕೊಬೇಡಿ. ಫೈನಲ್ ಆಗಿ ಲಾಸ್ಟ್ ಅಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಗೆ ನಾನು ಇದೇ ಲಾಸ್ಟ್ ಫೈನಲ್ ನಾನು ಆಪ್ಷನ್ ಎಂಟ್ರಿ ಮತ್ತೆ ಮಾಡಲ್ಲ ಅಂತ ಯಾವಾಗ ಡಿಸೈಡ್ ಮಾಡ್ತೀರಾ ಅವಾಗ ಒಂದು ಪ್ರಿಂಟ್ ಔಟ್ ನ ತೆಗೆದಿಟ್ಕೊಳ್ಳಿ. ಅದು ನಿಮ್ಗೆ ಕೂಡ ಮುಂದೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ಯಾಕಂದ್ರೆ ನೀವು ಫಸ್ಟ್ ರೌಂಡ್ ಆದ್ಮೇಲೆ ನೀವು ಸೆಕೆಂಡ್ ರೌಂಡ್ ಹೋಗ್ತೀರಾ, ಥರ್ಡ್ ರೌಂಡ್ ಅಂತ ಏನು ಕೇಳಿರಲಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನ ಥರ್ಡ್ ರೌಂಡ್ ಅಂತ ಕರಿತೀವಿ. ಆಮೇಲೆ ಈ ವರ್ಷ ಮಾತ್ರ ಥರ್ಡ್ ರೌಂಡ್ ಅಷ್ಟೇ ಅಲ್ಲ, ಅನ್ಲಿಮಿಟೆಡ್ ರೌಂಡ್ಸ್ ಅಂದ್ರೆ ನಿಮಗೆ ಸೀಟ್ ಯಾವಾಗ ಫಿಲ್ ಆಗಲ್ಲ ಅಂದ್ರೆ ಮಿನಿಮಮ್ 3 ರೌಂಡ್ಸ್ ಆದ್ರೆ ಇದ್ದೇ ಇರುತ್ತೆ. ಯಾವಾಗ ಸೆಕೆಂಡ್ ರೌಂಡ್ ಆಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಅದ್ರ ಮೇಲೇನೂ ಕೂಡ ನಿಮಗೆ ಅಂದ್ರೆ ಜಾಸ್ತಿ ದಿನ ಇನ್ನೂ ಎಕ್ಸ್ಟ್ರಾ ರೌಂಡ್ ಅದ ನಡೆಸಿ ಅಂತ ಡೈರೆಕ್ಟ್ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಸೀಟ್ ಯಾವಾಗ ಫಿಲ್ ಆಗುತ್ತೆ ಕಂಪ್ಲೀಟ್ ಆಗಿ ಕೇಳಿದಲ್ಲಿ ಎಷ್ಟು ಸೀಟ್ಸ್ ಇದೆ ಅಷ್ಟು ಫಿಲ್ ಆಗೋವರೆಗೂ ನಾವು ರೌಂಡ್ ಅಂದ್ರೆ KCT ಕೌನ್ಸಿಲಿಂಗ್ ನಡೀತಾನೆ ಇರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಯಾವತ್ತೇ ಹೋದ್ರು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಅಡ್ಮಿಷನ್ ಆಗಿ. ಯಾಕಂದ್ರೆ ಅಲ್ಲಿ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಅಂದ್ರೆ ನೀವು ಅಲ್ಲಿ BMS ಆಮೇಲೆ MBBS ಈ ಒಂದು ಕೋರ್ಸಸ್ಗೆ ಅಲ್ಲಿ ಬೇರೆ ಕಡೆ ಒಂದು ಕೋರ್ಸಸ್ಗೆ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ನಿಮಗೆ ಇಂಜಿನಿಯರ್ ಕೋರ್ಸಸ್ ಸ್ಟೂಡೆಂಟ್ಸ್ ಏನಾಗುತ್ತೆ ಒಳ್ಳೊಳ್ಳೆ ಕಾಲೇಜ್ ಸಿಗುವಂತ ಚಾನ್ಸಸ್ 100% ಆದ್ರೆ ಇರುತ್ತೆ. ಯಾವಾಗ ನೀವು ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ಹೋಗ್ತೀರಾ ಅವಾಗ ಮಾತ್ರ. ನೀವು ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ನಿಮಗೆ ತುಂಬಾನೇ ಕಾಂಪಿಟೇಷನ್ ಇರುತ್ತೆ, ಒಳ್ಳೆ ಕಾಲೇಜಸ್ ಆದ್ರೆ ಸಿಗೋದಿಲ್ಲ. ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಚಾನಲ್ಗೆ ಲೈಕ್ ಮಾಡಿ. ಯಾಕಂದ್ರೆ ನೀವು ಒಂದೇ ಒಂದು ಲೈಕ್ ಮಾಡಿದ್ರೆ ವಿಡಿಯೋ ತುಂಬಾ ಜನಕ್ಕೆ ಮೋರ್ ಅಂಡ್ ಮೋರ್ ಶೇರ್ ಆಗುತ್ತೆ. ಬೇರೆ ಕಡೆ ಸ್ಟೂಡೆಂಟ್ಸ್ಗೆ ಇದು ಮಾಹಿತಿ ತಿಳಿತಾ ಹೋಗುತ್ತೆ. ಅದಕ್ಕೋಸ್ಕರ ಇನ್ನೇನಿಲ್ಲ, ಇನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಲ್ಲೇ ಪ್ರತಿಯೊಂದು ಅಪ್ಡೇಟ್ ಟೈಮ್ ಟು ಟೈಮ್ ಸಿಗುತ್ತೆ. ವಿಡಿಯೋ ಮಾಡಿ ಹಾಕಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಖಂಡಿತ ಒಂದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಆದ್ರೆ ನಿಮಗೆ ಎಲ್ಲ ಅಪ್ಡೇಟ್ ಸಿಗ್ತಿರುತ್ತೆ. ಓಕೆನಾ. ಇಷ್ಟ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವು ಒಂದು ಲೈಕ್ ಆದ್ರೆ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್
ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಮಾತಾಡೋಣ.